ದೇಶ ಬಿಟ್ಟು ದೇಶ ಹೋದ್ರೂ ನಮ್ಮೂರಲ್ಲಾಗೋ ಕರಿಯಮ್ಮನ ಹಬ್ಬ, ಕೆಂಚಮ್ಮನ ಹಬ್ಬ, ಮಾರನ ಹಬ್ಬ ಇದನ್ನು ಕೂಡ ಮರೆಯೋಕ್ಕಾಗೋದಿಲ್ಲ. ಹಾಗೆ ಇವತ್ತು ಮಾರಮ್ಮನ ಹಬ್ಬ ಕೂಡ ಬಂದಿದೆ. ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸಿ ಎಲ್ಲ ಆಗಿ ಸ್ನಾನ ಆಗಿ ಪೂಜೆ ಆಗಿ ದೇವರಿಗೆ ಆರತಿ ಮಾಡಬೇಕಾಗತ್ತೆ. ಆರತಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ನೀಚು ಮುಗಿಸಿ ಈ ಥರ ಹದ ಬರೋವರೆಗೂ ನಾದ್ಕೊಂಡು ಆಮೇಲೆ ಆರತಿ ಕಟ್ಕೋಬೇಕು. 4 ಆರತಿ ಮಾಡ್ಕೊಂಡಿದ್ದೀನಿ. 4 ಆರತಿಗೆ 4 ತುಪ್ಪ ದೀಪ ಇಟ್ಕೊಂಡು ಎಲ್ಲ ಆರತಿ ರೆಡಿ ಮಾಡಿಕೊಂಡು ಇದಕ್ಕೆ ಇವಾಗ ಕಣಗಲ್ ಹೂವು, ವಿಳ್ಯದೆಲೆ ಮತ್ತು ಹಂಚಿ ಕಡ್ಡಿ ಮೇನು ಇದಕ್ಕೆ ಬೇಕಾಗುತ್ತೆ. ಈ ಆರತಿಗಳಿಗೆ ಅರಿಶಿನ ಕುಂಕುಮ ಎರಡೂ ಕಡೆಗೂ ಹಚ್ಚಿ ವಿಳ್ಯದೆಲೆ ಒಂದು 5 ವಿಳ್ಯದೆಲೆ ತಗೊಂಡು ಈ ಥರ ಕಡ್ಡಿಗಳನ್ನ ಚುಚ್ಕೊತಾ ಇದ್ದೀನಿ. ಹಂಚೆ ಕಡ್ಡಿ ಇಲ್ಲದೆ ಇರೋದ್ರಿಂದ ಮನೆಯಲ್ಲಿ ಪನ್ನೀರ್ ಟಿಕ್ಕ ಮಾಡೋ ಕಡ್ಡಿಗಳೇ ಇತ್ತು, ಅದನ್ನೇ ಚಿತ್ರ ಚುಚ್ಕೊಂಡು ಆರತಿಗಳಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮೂತಿನ ಪೂರ್ತಿಯಾಗಿ ಮುಚ್ಚೋವರೆಗೂ ವಿಳ್ಯದೆಲೆಯಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ. ಆರತಿಗಳನ್ನ ಒಂದು ತಟ್ಟೆಲಿರೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ಇಟ್ಟರೆ ಆ ಕಡೆ ಈ ಕಡೆ ಅಲ್ಲಾಡೋದು ಇಲ್ಲ, ತಲೆ ಮೇಲೆ ಇಟ್ಕೊಂಡಾಗ ಬೀಳೋದು ಇಲ್ಲ ಅಂತ ಪಾತ್ರೆಗಳಿಗೆ ಜೋಡಿಸ್ಕೊತಾ ಇದ್ದೀನಿ. ಆರತಿಗಳನ್ನ ಇಟ್ಟು ಅದಕ್ಕೆ ಆರತಿಗಳಿಗೇನೆ ಕಡ್ಡಿನ ಚುಚ್ಕೊಂಡು ಬೀಳದೆ ಇರೋ ಥರ ಹಾಗೆ ಅಲ್ಲಾಡದೆ ಇರೋ ಥರ ದಾರಗಳನ್ನ ಸುತ್ತಿ ಹಾಗೆ ಹೂವಿನ ಹಾರ ಇದ್ರೆ ಹೂವಿನ ಹಾರನ್ನು ಸುತ್ತಕೊಂಡು ರೆಡಿ ಮಾಡ್ಕೊಬೇಕಾಗತ್ತೆ. ಊರಲ್ಲಿದ್ವಿ ಅಂತ ಅಂದರೆ ಮಕ್ಕಳಿಗೆ ತಲೆ ಮೇಲೆ ಹೊರಿಸ್ಕೊಂಡು ಮನೆಯಿಂದ ದೇವಸ್ಥಾನ ತನಕ ಮೆರವಣಿಗೆ ಮಾಡಿಕೊಂಡು ಅಲ್ಲೇ ದೇವಿಗೆ ಆರತಿ ಮಾಡ್ಕೊಂಡು ಕೂಡ ಬರ್ತೀವಿ. ಇಲ್ಲಿ ಆ ಥರ ಅವಕಾಶ ಇಲ್ಲದೇ ಇರೋ ಕಾರಣ ಮನೇಲೆ ಪೂಜೆ ಮಾಡಿ ಮಕ್ಕಳು ತಲೆ ಮೇಲೆ ಹೊರಿಸ್ಕೊಂಡು ಮನೆ ಹಿಂದ್ಗಡೆ ಹೋಗಿ 4 ದಿಕ್ಕಲ್ಲಿ ಎಲ್ಲರೂ ಮನೆ ಹೆಣ್ಮಕ್ಳು ಪೂಜೆ ಮಾಡಿ ಕೊನೆಗೆ ಸುಟ್ಟು ಕರಕಲಾಗಿರೋ ಆರತಿ ನಾನು ಒಂದು ತಾಮುಂದು ಅಂತ ತಿನ್ನೋದೇ ಮಜಾ.